ಬಿಸಿಲಿನಿಂದಾಗಿ ಬೀದರ್ ಸಂಪೂರ್ಣ ಹೈರಾಣಾಗಿ ಹೋಗಿದೆ. ಹೀಗಾಗಿ ಬೀದರ್ನ ಜನ ಮಣ್ಣಿನ ಮಡಿಕೆಯನ್ನ ಈಗ ಅವಲಂಬಿಸ್ತಾ ಇದ್ದಾರೆ. ಮಣ್ಣಿನ ಮಡಿಕೆಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬೇಸಿಗೆ ಆರಂಭ ಆಗ್ತಾ ಇದೆ. ಈಗಾಗಲೇ ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಕುಂಬಾರ ತನ್ನ ಕೈಯಿಂದ ತಯಾರಿಸಿರುವ ಮಡಿಕೆಗಳ ಬೇಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೋಡಬಹುದು ನೀವು ಈ ವರ್ಷ ಈಗಾಗಲೇ ಮಾರ್ಚ್ ಅಲ್ಲೇ ಬಿಸಿಲು ಅನ್ನೋದಂದ್ರೆ ದಿನೇ ದಿನೇ ಭಾರಿ ಬಿಸಿಲು ಆಗ್ತಾ ಇದೆ ಅಂತ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಬೇಸಿಗೆ ಬಿಸಿಲಿನ ಆರಂಭ ಆಗ್ತಾ ಇದೆ. ಫ್ರಿಡ್ಜ್ ನೀರು ಕೊಂಡ್ರೆ ಈಗಾಗಲೇ ಗಂಟಲು ಸಾಕಷ್ಟು ಫ್ರಿಡ್ಜ್ ನೀರು ಹೆಚ್ಚಿಗೆ ಯೂಸ್ ಮಾಡಬೇಡ್ರಿ ಅಂತ ವೈದ್ಯರು ಕೂಡ ಸಲಹೆ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನೋಡಬಹುದು ನೀವು ಸಾಕಷ್ಟು ಜನ ಏನದಂದ್ರೆ ಮಡಿಕೆಗಳನ್ನ ಬಿಂದಿಗೆಗಳನ್ನ ಖರೀದಿ ಮಾಡ್ಲಾಕ ಮುಗಿಬಿದ್ದಾರ ಅಂತ ಹೇಳ್ಬಹುದು. ತಂಪಾದ ನೀರು ಏನದಂದ್ರ ಕುಡಿದ್ರ ಈ ಮಡಿಕೆ ನೀರು ಕುಡಿದ್ರ ಆರೋಗ್ಯಕ್ಕೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಎಂಬ ಉದ್ದೇಶದಿಂದ ನೋಡಬಹುದು ನೀವು ಯಾವ ರೀತಿ ಜನ ಮಡಿಕೆಗಳು ಹರಿ ಅಂತ ಹೇಳ್ತಾರೆ, ಹರಿ ಇರಬಹುದು, ಗಡಿಗೆ ಇರಬಹುದು, ಸುರೈ ಇರಬಹುದು, ಅವು ಖರೀದಿಗೆ ಏನದಂದ್ರೆ ಮುಗಿಬಿದ್ದಾರ ನೋಡಬಹುದು ನೀವು ದೃಶ್ಯದಲ್ಲಿ ತಗೋತಾ ಇದ್ದಾರ. ಏನದಂದ್ರ ಏನ್ ರೇಟ್ ಅವರಿ ಈ ವರ್ಷ? ರೇಟ್ ಏನ್ ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆ ರೇಟ್ ಅದ. ಬಟ್ ಇವಾಗ ಏನ್ ನೋಡ್ರಿ, ನಾವು ಬಿಸಿಲು ಜಾಸ್ತಿ ಅದ ಬೀದರ್ ನಾಡು, ನಿಮ್ಗೆ ಗೊತ್ತ ಬಿಸಿಲು ಜಾಸ್ತಿ ಅದ. ಈಗ ಫ್ರಿಡ್ಜ್ ನೀರ್ ಕುಡಿಯಕತ್ತೀವಿ, ಅದು ಗಂಟ್ಲು ಪ್ರಾಬ್ಲಮ್ ಅದು ಅದ ಕಡೆ ಗಡಿಗೆ ನೀರು ಚೆನ್ನಾಗಿರ್ತದೆ ಅಂತ. ಅಂದ್ರೆ ಈಗ ಈ ವರ್ಷ ಬಿಸಿಲು ಸ್ಟಾರ್ಟ್ ಆಗಿದ್ದಾರೆ ಈಗಾಗಲೇ ಸ್ಟಾರ್ಟ್ ಆಗಿದೆ, ಬಟ್ ಜಾಸ್ತಿ ಅದಲ್ರಿ ಬಿಸಿಲು ಎಷ್ಟು ಜಾಸ್ತಿ ಕಂಪೇರ್ ಟು ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಜಾಸ್ತಿ ಅದ. ತಂಪು ನೀರು ಕುಡಿಬೇಕಂತ ನೋಡ್ಬೋದು. ಇದು ಗ್ರಾಹಕರ ಮಾತಂತ ಹೇಳ್ಬೋದು. ಬಿಸಿಲು ಜಾಸ್ತಿ ಇದೆ, ಡೇ ಬೈ ಡೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತಂಪು ನೀರು ಕುಡಿಬೇಕು, ತಣ್ಣಗೆ ನೀರು ಕುಡಿಬೇಕು ಎಂಬ ಉದ್ದೇಶದಿಂದ ಗಡಿಗೆ ಇರ್ಬೋದು, ಸುರ ಇರ್ಬೋದು ನಾವು ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದಾರ. ನಿಜಕ್ಕೂ ಹೀಗಾಗಿ ಏನಂದ್ರ ನೋಡ್ಬಹುದು ನೀವು ಜನ ಏನದಂದ್ರ ಗಡಿಗೆಗಳನ್ನ ಖರೀದಿ ಮಾಡ್ಲಾಕ್ ಮುಗಿಬಿದ್ದಾರೆ. ಎಲ್ಲಿಂದ ಬಂದಿರಿ ಮೇಡಮ್? ಜ್ಯೋತಿ ಕಾಲೋನಿ ಬೀದರ್. ಎಷ್ಟು ಕೇಳ್ತಾ ಇದ್ದಾರೆ ರೇಟ್? 250. ಬಿಸಿಲು ಜಾಸ್ತಿ ಇದೆ ಈ ವರ್ಷ? ಜಾಸ್ತಿ ಅದ ರೀ. ನೋಡ್ಬೋದು ನೀವು ಸಾಕಷ್ಟು ಒಂದು ಜನ ಖರೀದಿ ಮಾಡ್ತಾ ಇದ್ದಾರ. ನೋಡ್ಬೋದು ಈ ಸೈಡ್ ಏನಂದ್ರ ಮಡಿಕೆ ಇರಬಹುದು, ಸುರ ಇರಬಹುದು, ಖರೀದಿ ಮಾಡಿ ನಾವು ಒಯ್ತಾ ಇದ್ದಾರ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ ಈಗಾಗಲೇ ಈ ಬಾರಿ ಮಡಿಕೆ ಕುಂಬಾರ ಅಂತ ಇರ್ತಾರೆ ವ್ಯಾಪಾರಿ, ಅವ್ರು ಕೂಡ ಹೇಳ್ತಾ ಇದಾರೆ ವ್ಯಾಪಾರ ಇದೆ, ವ್ಯಾಪಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಯಾವ ರೀತಿ ಸಾಕಷ್ಟು ಜನ ಮಡಿಕೆಗಳ ಖರೀದಿ ಏನದಂದ್ರೆ ಮರೆ ಹೋಗಿದಾರ ಅಂತ ಹೇಳ್ಬೋದು. ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಈ ಒಂದು ಸುರ ಇರಬಹುದು, ಹರಿ ಇರಬಹುದು, ಮಡಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವರ್ಷ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಿಸಿಲಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭದಲ್ಲೇನು ಬಿಸಿಲು ಸ್ಟಾರ್ಟ್ ಆಗಿದೆ. ಹೀಗಾಗಿ ಜನ ಏನದಂದ್ರ ಹರಿಗಳನ್ನ ಖರೀದಿ ಮಾಡ್ಲಕ್ಕ ಮಡಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನೋಡಬಹುದು ನೀವು ಸಾಕಷ್ಟು ಜನ ತಗೋತಾ ಇದ್ದಾರೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿಸಿಲಿನಿಂದಾಗಿ ಬೀದರ್ ಸಂಪೂರ್ಣ ಹೈರಾಣಾಗಿ ಹೋಗಿದೆ. ಹೀಗಾಗಿ ಬೀದರ್ನ ಜನ ಮಣ್ಣಿನ ಮಡಿಕೆಯನ್ನ ಈಗ ಅವಲಂಬಿಸ್ತಾ ಇದ್ದಾರೆ. ಮಣ್ಣಿನ ಮಡಿಕೆಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬೇಸಿಗೆ ಆರಂಭ ಆಗ್ತಾ ಇದೆ. ಈಗಾಗಲೇ ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಕುಂಬಾರ ತನ್ನ ಕೈಯಿಂದ ತಯಾರಿಸಿರುವ ಮಡಿಕೆಗಳ ಬೇಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೋಡಬಹುದು ನೀವು ಈ ವರ್ಷ ಈಗಾಗಲೇ ಮಾರ್ಚ್ ಅಲ್ಲೇ ಬಿಸಿಲು ಅನ್ನೋದಂದ್ರೆ ದಿನೇ ದಿನೇ ಭಾರಿ ಬಿಸಿಲು ಆಗ್ತಾ ಇದೆ ಅಂತ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಬೇಸಿಗೆ ಬಿಸಿಲಿನ ಆರಂಭ ಆಗ್ತಾ ಇದೆ. ಫ್ರಿಡ್ಜ್ ನೀರು ಕೊಂಡ್ರೆ ಈಗಾಗಲೇ ಗಂಟಲು ಸಾಕಷ್ಟು ಫ್ರಿಡ್ಜ್ ನೀರು ಹೆಚ್ಚಿಗೆ ಯೂಸ್ ಮಾಡಬೇಡ್ರಿ ಅಂತ ವೈದ್ಯರು ಕೂಡ ಸಲಹೆ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನೋಡಬಹುದು ನೀವು ಸಾಕಷ್ಟು ಜನ ಏನದಂದ್ರ ಮಡಿಕೆಗಳನ್ನ ಬಿಂದಿಗೆಗಳನ್ನ ಖರೀದಿ ಮಾಡ್ಲಾಕ್ ಮುಗಿಬಿದ್ದಾರ ಅಂತ ಹೇಳ್ಬಹುದು. ತಂಪಾದ ನೀರು ಏನದಂದ್ರ ಕುಡಿದ್ರ ಈ ಮಡಿಕೆ ನೀರು ಕುಡಿದ್ರ ಆರೋಗ್ಯಕ್ಕೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಎಂಬ ಉದ್ದೇಶದಿಂದ ನೋಡಬಹುದು ನೀವು ಯಾವ ರೀತಿ ಜನ ಮಡಿಕೆಗಳು ಹರಿ ಅಂತ ಹೇಳ್ತಾರೆ, ಹರಿ ಇರಬಹುದು, ಗಡಿಗೆ ಇರಬಹುದು, ಸುರೈ ಇರಬಹುದು, ಅವು ಖರೀದಿಗೆ ಏನದಂದ್ರೆ ಮುಗಿಬಿದ್ದಾರ ನೋಡಬಹುದು ನೀವು ದೃಶ್ಯದಲ್ಲಿ ತಗೋತಾ ಇದ್ದಾರ. ಏನದಂದ್ರ ಏನ್ ರೇಟ್ ಅವರಿ ಈ ವರ್ಷ? ರೇಟ್ ಏನ್ ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆ ರೇಟ್ ಅದ. ಬಟ್ ಇವಾಗ ಏನ್ ನೋಡ್ರಿ, ನಾವು ಬಿಸಿಲು ಜಾಸ್ತಿ ಅದ ಬೀದರ್ ನಾಡು, ನಿಮ್ಗೆ ಗೊತ್ತ ಬಿಸಿಲು ಜಾಸ್ತಿ ಅದ. ಈಗ ಫ್ರಿಡ್ಜ್ ನೀರು ಕುಡಿಯಕತ್ತೀವಿ, ಅದು ಗಂಟ್ಲು ಪ್ರಾಬ್ಲಮ್ ಅದು ಅದ ಕಡೆ ಗಡಿಗೆ ನೀರು ಚೆನ್ನಾಗಿರ್ತದೆ ಅಂತ. ಅಂದ್ರೆ ಈಗ ಈ ವರ್ಷ ಬಿಸಿಲು ಸ್ಟಾರ್ಟ್ ಆಗಿದ್ದಾರೆ ಈಗಾಗಲೇ ಸ್ಟಾರ್ಟ್ ಆಗಿದೆ, ಬಟ್ ಜಾಸ್ತಿ ಅದಲ್ರಿ ಬಿಸಿಲು ಎಷ್ಟು ಜಾಸ್ತಿ
ಕಂಪೇರ್ ಟು ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಜಾಸ್ತಿ ಅದ. ನೀರು ಕುಡಿಬೇಕಂಬ ಉದ್ದೇಶ ತಂಪು ನೀರು ಕುಡಿಬೇಕಂತ ನೋಡ್ಬೋದು. ಇದು ಗ್ರಾಹಕರ ಮಾತಂತ ಹೇಳ್ಬೋದು. ಬಿಸಿಲು ಜಾಸ್ತಿ ಇದೆ, ಡೇ ಬೈ ಡೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತಂಪು ನೀರು ಕುಡಿಬೇಕು, ತಣ್ಣಗೆ ನೀರು ಕುಡಿಬೇಕು ಎಂಬ ಉದ್ದೇಶದಿಂದ ಗಡಿಗೆ ಇರ್ಬೋದು, ಸುರ ಇರ್ಬೋದು ನಾವು ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರ. ನಿಜಕ್ಕೂ ಹೀಗಾಗಿ ಏನಂದ್ರ ನೋಡ್ಬೋದು ನೀವು ಜನ ಏನದಂದ್ರ ಮಡಿಕೆಗಳನ್ನ ಗಡಿಗೆಗಳನ್ನ ಖರೀದಿ ಮಾಡ್ಲಾಕ್ ಮುಗಿಬಿದ್ದಾರೆ. ಎಲ್ಲಿಂದ ಬಂದಿರಿ ಮೇಡಮ್? ಜ್ಯೋತಿ ಕಾಲನಿ ಬೀದರ್. ಎಷ್ಟು ಕೇಳ್ತಾ ಇದ್ದಾರೆ? 250. ಬಿಸಿಲು ಜಾಸ್ತಿ ಇದೆ ಈ ವರ್ಷ. ಜಾಸ್ತಿ ಅದ ರೀ. ನೋಡ್ಬೋದು ನೀವು ಸಾಕಷ್ಟು ಒಂದು ಜನ ಖರೀದಿ ಮಾಡ್ತಾ ಇದ್ದಾರ. ನೋಡ್ಬೋದು ಈ ಸೈಡ್ ಏನಂದ್ರ ಮಡಿಕೆ ಇರ್ಬೋದು, ಸುರ ಇರ್ಬೋದು, ಖರೀದಿ ಮಾಡಿ ನಾವು ಒಯ್ತಾ ಇದ್ದಾರ ಅಂತ ಹೇಳ್ಬೋದು. ಸಾಕಷ್ಟು ಅಂದ್ರೆ ಈಗಾಗಲೇ ಈ ಬಾರಿ ಮಡಿಕೆ ಕುಂಬಾರ ಅಂತ ಇರ್ತಾರ ವ್ಯಾಪಾರಿಗಳು, ಅವ್ರು ಕೂಡ ಹೇಳ್ತಾ ಇದಾರೆ ವ್ಯಾಪಾರ ಇದೆ, ವ್ಯಾಪಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರ. ನೋಡ್ಬೋದು ಯಾವ ರೀತಿ ಸಾಕಷ್ಟು ಜನ ಮಡಿಕೆಗಳ ಖರೀದಿ ಏನದಂದ್ರೆ ಮರೆ ಹೋಗಿದಾರ ಅಂತ ಹೇಳ್ಬೋದು. ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಈ ಒಂದು ಸುರ ಇರ್ಬೋದು, ಹರಿ ಇರ್ಬೋದು, ಮಡಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರ. ಹೀಗಾಗಿ ಈ ವರ್ಷ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಿರು ಬಿಸಿಲಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭದಲ್ಲೇ ಬಿಸಿಲು ಸ್ಟಾರ್ಟ್ ಆಗಿದೆ. ಹೀಗಾಗಿ ಜನ ಏನದಂದ್ರ ಹರಿಗಳನ್ನ ಖರೀದಿ ಮಾಡ್ಲಕ್ಕ ಮಡಿಕೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಜನ ತಗೋತಾ ಇದ್ದಾರ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಿರು ಬಿಸಿಲಿನಿಂದಾಗಿ ಬೀದರ್ ಸಂಪೂರ್ಣ ಹೈರಾಣಾಗಿ ಹೋಗಿದೆ. ಹೀಗಾಗಿ ಬೀದರ್ನ ಜನ ಮಣ್ಣಿನ ಮಡಿಕೆಯನ್ನ ಈಗ ಅವಲಂಬಿಸ್ತಾ ಇದ್ದಾರೆ. ಮಣ್ಣಿನ ಮಡಿಕೆಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಬೇಸಿಗೆ ಆರಂಭ ಆಗ್ತಾ ಇದೆ. ಈಗಾಗಲೇ ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಕುಂಬಾರ ತನ್ನ ಕೈಯಿಂದ ತಯಾರಿಸಿರುವ ಮಡಿಕೆಗಳ ಬೇಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೋಡಬಹುದು ನೀವು ಈ ವರ್ಷ ಈಗಾಗಲೇ ಮಾರ್ಚ್ ಅಲ್ಲೇ ಬಿಸಿಲು ಏನದಂದ್ರೆ ದಿನೇ ದಿನೇ ಭಾರಿ ಬಿಸಿಲು ಆಗ್ತಾ ಇದೆ ಅಂತ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಿಜಕ್ಕೂ ಈಗಾಗಲೇ ಬೇಸಿಗೆ ಬಿಸಿಲಿನ ಆರಂಭ ಆಗ್ತಾ ಇದೆ. ಫ್ರಿಡ್ಜ್ ನೀರು ಕೊಂಡ್ರೆ ಈಗಾಗಲೇ ಗಂಟಲು ಸಾಕಷ್ಟು ಫ್ರಿಡ್ಜ್ ನೀರು ಹೆಚ್ಚಿಗೆ ಯೂಸ್ ಮಾಡಬೇಡ್ರಿ ಅಂತ ವೈದ್ಯರು ಕೂಡ ಸಲಹೆ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನೋಡಬಹುದು ನೀವು ಸಾಕಷ್ಟು ಜನ ಏನದಂದ್ರೆ ಮಡಿಕೆಗಳನ್ನ ಬಿಂದಿಗೆಗಳನ್ನ ಖರೀದಿ ಮಾಡ್ಲಾಕ್ ಮುಗಿಬಿದ್ದಾರ ಅಂತ ಹೇಳ್ಬೋದು. ತಂಪಾದ ನೀರು ಏನದಂದ್ರ ಕುಡಿದ್ರ ಈ ಮಡಿಕೆ ನೀರು ಕುಡಿದ್ರ ಆರೋಗ್ಯಕ್ಕೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಎಂಬ ಉದ್ದೇಶದಿಂದ ನೋಡಬಹುದು ನೀವು ಯಾವ ರೀತಿ ಜನ ಮಡಿಕೆಗಳು ಹರಿ ಅಂತ ಹೇಳ್ತಾರ, ಹರಿ ಇರ್ಬೋದು, ಗಡಿಗೆ ಇರ್ಬೋದು, ಸುರ ಇರ್ಬೋದು, ಅವು ಖರೀದಿಗೆ ಏನದಂದ್ರೆ ಮುಗಿಬಿದ್ದಾರ. ನೋಡಬಹುದು ನೀವು ದೃಶ್ಯದಲ್ಲಿ ತಗೋತಾ ಇದ್ದಾರ. ಏನದಂದ್ರ ಏನ್ ರೇಟ್ ಅವರಿ ಈ ವರ್ಷ? ರೇಟ್ ಏನ್ ಅಷ್ಟೊಂದು ಜಾಸ್ತಿ ಇಲ್ಲ, ಕಡಿಮೆ ರೇಟ್ ಅದ. ಬಟ್ ಇವಾಗ ಏನ್ ನೋಡ್ರಿ, ನಾವು ಬಿಸಿಲು ಜಾಸ್ತಿ ಅದ ಬೀದರ್ ನಾಡು, ನಿಮ್ಗೆ ಗೊತ್ತ ಬಿಸಿಲು ಜಾಸ್ತಿ ಅದ. ಈಗ ಫ್ರಿಡ್ಜ್ ನೀರು ಕುಡಿಯಕತ್ತೀವಿ, ಅದು ಗಂಟಲು ಪ್ರಾಬ್ಲಮ್ ಅದು ಅದ ಕಡೆ ಗಡಿಗೆ ನೀರು ಚೆನ್ನಾಗಿರ್ತದೆ ಅಂತ. ಅಂದ್ರೆ ಈಗ ಈ ವರ್ಷ ಬಿಸಿಲು ಸ್ಟಾರ್ಟ್ ಆಗಿದ್ದಾರೆ ಈಗಾಗಲೇ ಸ್ಟಾರ್ಟ್ ಆಗಿದೆ, ಬಟ್ ಜಾಸ್ತಿ ಅದಲ್ರಿ ಬಿಸಿಲು ಎಷ್ಟು ಜಾಸ್ತಿ ಕಂಪೇರ್ ಟು ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಜಾಸ್ತಿ ಅದ. ತಂಪು ನೀರು ಕುಡಿಬೇಕಂತ ನೋಡ್ಬೋದು. ಇದು ಗ್ರಾಹಕರ ಮಾತಂತ ಹೇಳ್ಬೋದು. ಬಿಸಿಲು ಜಾಸ್ತಿ ಇದೆ, ಡೇ ಬೈ ಡೇ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ತಂಪು ನೀರು ಕುಡಿಬೇಕು, ತಣ್ಣಗೆ ನೀರು ಕುಡಿಬೇಕು ಎಂಬ ಉದ್ದೇಶದಿಂದ ಗಡಿಗೆ ಇರ್ಬೋದು, ಸುರ ಇರ್ಬೋದು ನಾವು ತಗೋತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರ. ನಿಜಕ್ಕೂ ಹೀಗಾಗಿ ಏನಂದ್ರ ನೋಡ್ಬೋದು.